ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಕರ್ನಾಟಕ ಸರ್ಕಾರ ಸುಮಾರು 56,000 ಸರ್ಕಾರಿ ಹುದ್ದೆಗಳ ಭರ್ತಿಗಾಗಿ ಅಫಿಷಿಯಲ್ ಆಗಿ ಈಗ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಕಳೆದ ಕೆಲವು ವರ್ಷಗಳಿಂದ ಸರಿಯಾಗಿ ನೋಟಿಫಿಕೇಷನ್ ಬರ್ತಿಲ್ಲ ಅಂತ ನಾವೆಲ್ಲ ಫ್ರಸ್ಟ್ರೇಟ್ ಆಗಿದ್ವಿ. ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಈ 56,000 ಪೋಸ್ಟ್ ಅಂದರೆ ಸಣ್ಣ ಮಾತಲ್ಲ. ಆದರೆ ಇಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ. ಜೂನ್ ತಿಂಗಳಲ್ಲಿ GBA ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಅಂದರೆ ಸಾಕು, ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆ ಜಾರಿಯಾಗುತ್ತೆ. ಹಾಗಾದರೆ ಈ ನೀತಿ ಸಂಹಿತೆಯಿಂದ ನೇಮಕಾತಿ ಪೋಸ್ಟ್ಪೋನ್ ಆಗುತ್ತಾ ಅಥವಾ ಅದಕ್ಕೂ ಮುಂಚೆನೇ ನೋಟಿಫಿಕೇಷನ್ ಬರುತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಬಹಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಯಾಕೆ ಎಲ್ಲ ನೇಮಕಾತಿಗಳು ಸ್ಟಾಪ್ ಆಗಿವೆ ಅಂತ. ಅದಕ್ಕೆ ಮೇನ್ ರೀಸನ್ ಈ ಇಂಟರ್ನಲ್ ರಿಸರ್ವೇಷನ್ ಅಥವಾ ಒಳ ಮೀಸಲಾತಿ ಇಶ್ಯೂ. ನೋಡಿ, ಪರಿಶಿಷ್ಟ ಜಾತಿ ಅಂದರೆ SC ಕೆಟಗರಿಯಲ್ಲಿ ಬಹಳಷ್ಟು ಒಳ ಪಂಗಡಗಳಿವೆ. ಇದರಲ್ಲಿ ಕೆಲವು ಸಮುದಾಯಗಳಿಗೆ ಹೆಚ್ಚಿನ ಸೌಲಭ್ಯ ಸಿಗ್ತಿದೆ, ಇನ್ನು ಕೆಲವು ಸಮುದಾಯಗಳು ಹಿಂದುಳಿದಿವೆ ಅನ್ನೋದು ದೊಡ್ಡ ಕಂಪ್ಲೇಂಟ್ ಆಗಿತ್ತು. ಇದನ್ನು ಸಾಲ್ವ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ಕೊಡ್ತು. ಅದರ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ನೀಡುವ ಪವರ್ ಇದೆ ಅಂತ ಕ್ಲಾರಿಟಿ ಸಿಕ್ತು. ಈಗ ಕರ್ನಾಟಕ ಕ್ಯಾಬಿನೆಟ್ ಇದಕ್ಕೆ ಅಪ್ರೂವಲ್ ಕೊಟ್ಟಿದೆ. ಇದಕ್ಕಾಗಿ ಸರ್ಕಾರ ಹೊಸದಾಗಿ 400 ಪಾಯಿಂಟ್ ರೋಸ್ಟರ್ ಸಿಸ್ಟಮ್ ತಂದಿದೆ. ಮೊದಲು 100 ಬಿಂದುಗಳ ರೋಸ್ಟರ್ ಇತ್ತು. ಈಗ ಅದನ್ನು 400ಕ್ಕೆ ಹೆಚ್ಚು ಮಾಡಿರೋದ್ರಿಂದ ಪ್ರತಿಯೊಂದು ಸಣ್ಣ ಪಂಗಡಕ್ಕೂ 56,000 ಹುದ್ದೆಗಳಲ್ಲಿ ಅವರ ಪಾಲು ಸಿಗುತ್ತೆ. ಈ ರೋಸ್ಟರ್ ಸಿಸ್ಟಮ್ ಅಂದ್ರೇನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಈಗ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಇದು ಕ್ಲಿಯರ್ ಆಗದ ಹೊರತು ನೋಟಿಫಿಕೇಷನ್ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಈಗ ದಾರಿ ಕ್ಲಿಯರ್ ಆಗಿದೆ. ಈಗ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ 15% SC ರಿಸರ್ವೇಷನನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ ನೋಡಿ. ಇದನ್ನು 3 ಕೆಟಗರಿಗಳಾಗಿ ಮಾಡಿದ್ದಾರೆ. ಫಸ್ಟ್ ಒನ್ ಕೆಟಗರಿ A ಅಥವಾ ವರ್ಗ A. ಇದಕ್ಕೆ 5.25% ನೀಡಲಾಗಿದೆ. ಇನ್ನು ಇದರಲ್ಲಿ ಮುಖ್ಯವಾಗಿ ಎಡಗೈ ಸಮುದಾಯದವರು ಬರ್ತಾರೆ. ಸೆಕೆಂಡ್ ಒನ್ ಕೆಟಗರಿ B ಅಥವಾ ವರ್ಗ B. ಇದಕ್ಕೂ ಕೂಡ 5.25% ನೀಡಲಾಗಿದೆ. ಇದರಲ್ಲಿ ಬಲಗೈ ಸಮುದಾಯದವರು ಬರ್ತಾರೆ. ಇನ್ನು ಮೂರನೆಯದು ಕೆಟಗರಿ C ಅಥವಾ ವರ್ಗ C. ಇದಕ್ಕೆ 4.5% ಕೊಟ್ಟಿದ್ದಾರೆ. ಇದರಲ್ಲಿ ಬೋವಿ, ಲಂಬಾಣಿ, ಕೊರಚ ಮುಂತಾದ ಸಮುದಾಯಗಳ ಜೊತೆಗೆ ಇತರ ಪಂಗಡಗಳು ಸೇರ್ತವೆ. ನೀವಿಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಂದರೆ, ಈ ಡಿವಿಷನ್ ಮಾಡೋದ್ರಿಂದ ಯಾವುದೇ ಒಂದು ಸಮುದಾಯ ಎಲ್ಲ ಹುದ್ದೆಗಳನ್ನು ತಗೊಳ್ಳೋಕ್ಕೆ ಆಗಲ್ಲ. ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗುತ್ತೆ. ಇದರಿಂದ ಕಾಂಪಿಟೇಷನ್ ಕೂಡ ನಿಮ್ಮ ಕೆಟಗರಿ ಒಳಗೇ ಇರುತ್ತೆ. ಈ 5.25 ಅಂದರೆ 56,000 ಹುದ್ದೆಗಳಲ್ಲಿ ಸಾವಿರಾರು ಪೋಸ್ಟ್ಸ್ ಪ್ರತಿ ವರ್ಗಕ್ಕೂ ಮೀಸಲಿಟ್ಟಿರ್ತಾರೆ. ಸೊ ಎಲ್ಲರಿಗೂ ಈಕ್ವಲ್ ಅಪಾರ್ಚುನಿಟಿ ಕೊಡೋ ಒಂದು ದೊಡ್ಡ ಸ್ಟೆಪ್ ಅಂತಾನೆ ಹೇಳ್ಬೋದು. ಇನ್ನೊಂದು ಮ್ಯಾಟರ್ ಇಲ್ಲಿ ಹೈಲೈಟ್ ಮಾಡಲೇಬೇಕು. ಅದೇನೆಂದರೆ ವರ್ಗ C ಅಡಿಯಲ್ಲಿ ಬರೋ ಅಲೆಮಾರಿ ಅಂದರೆ ನೊಮ್ಯಾಡಿಕ್ ಕಮ್ಯುನಿಟೀಸ್ ಬಗ್ಗೆ. ನಮ್ಮ ರಾಜ್ಯದಲ್ಲಿ ಸುಮಾರು 59 ಅತಿ ಹಿಂದುಳಿದ ಅಲೆಮಾರಿ ಜಾತಿಗಳಿವೆ. ಅವರು ಇವತ್ತಿಗೂ ಕೂಡ ಮೇನ್ ಸ್ಟ್ರೀಮ್ ಸೊಸೈಟಿಗೆ ಬರೋಕ್ಕೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಅವರಿಗಾಗಿ ಸರ್ಕಾರ ಏನು ಮಾಡಿದೆ ಅಂದರೆ, ವರ್ಗ Cಗೆ ಕೊಟ್ಟಿರೋ 4.5% ರಿಸರ್ವೇಷನ್ ಒಳಗಡೆನೆ ಮತ್ತೆ 20%ನಷ್ಟು ಆಂತರಿಕ ಕೋಟಾವನ್ನು ಮೀಸಲಿಟ್ಟಿದೆ. ಅಂದರೆ ರಿಸರ್ವೇಷನ್ ವಿದಿನ್ ರಿಸರ್ವೇಷನ್ ಇದ್ದಂತೆ. ಇದರಿಂದ ಏನಾಗುತ್ತೆ ಅಂದರೆ, ಈ 59 ಜಾತಿಯ ಜನರಿಗೆ ಮಾತ್ರ ಆ ಹುದ್ದೆಗಳು ಸಿಗುತ್ತೆ. ಇಲ್ಲಿ ನೀವು ಒಂದು ಕ್ವೆಶ್ಚನ್ ಕೇಳ್ಬೋದು, ಒಂದು ವೇಳೆ ಈ ಕಮ್ಯುನಿಟಿಯಿಂದ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡದಿದ್ದರೆ ಈ ಪೋಸ್ಟ್ ವೇಸ್ಟ್ ಆಗುತ್ತಾ ಅಂತ. ಖಂಡಿತ ಇಲ್ಲ. ಗೌರ್ಮೆಂಟ್ ರೂಲ್ ಪ್ರಕಾರ ಈ ವರ್ಗದ ಅಭ್ಯರ್ಥಿಗಳು ಸಿಗದಿದ್ದರೆ ಅದೇ ವರ್ಗ Cಯಲ್ಲಿರೋ ಬೇರೆ ಸಮುದಾಯದವರಿಗೆ ಆ ಚಾನ್ಸ್ ಶಿಫ್ಟ್ ಆಗುತ್ತೆ. ಸೊ ಸಿಸ್ಟಮ್ ತುಂಬ ಸ್ಮಾರ್ಟ್ ಆಗಿದೆ. ಯಾರೇ ಆಗಲಿ ಕೆಲಸಕ್ಕೆ ಬರಬೇಕು, ಸಮಾಜದ ಮುಖ್ಯವಾಹಿನಿಗೆ ಸೇರಬೇಕು ಅನ್ನೋದು ಇದರ ಇಂಟೆನ್ಷನ್. ಇನ್ನು ನೆಕ್ಸ್ಟ್ ಮುಖ್ಯವಾದ ಪಾಯಿಂಟ್ಗೆ ಬರೋಣ. ಅದೇನಪ್ಪ ಅಂದರೆ ವೇಕೆನ್ಸಿಗಳ ಸಂಖ್ಯೆ. ಸರ್ಕಾರ ಒಟ್ಟು 56,432 ಹುದ್ದೆಗಳನ್ನು ಗುರುತಿಸಿದೆ ಅನ್ನೋದು ನಿಜ. ಆದರೆ ಇವನ್ನೆಲ್ಲ ಒಂದೇ ಸಲ ಕಾಲ್ ಮಾಡ್ತಾರಾ? ಖಂಡಿತ ಇಲ್ಲ. ಫಸ್ಟ್ ಫೇಸ್ ಅಥವಾ ಮೊದಲ ಹಂತದಲ್ಲಿ 24,300 ಹುದ್ದೆಗಳನ್ನು ಮಾತ್ರ ಭರ್ತಿ ಮಾಡೋಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಅಂದರೆ 371J ಅಡಿಯಲ್ಲಿ ಬರೋಬ್ಬರಿ 32,123 ಹುದ್ದೆಗಳಿವೆ. ಇನ್ನು ನೀವು ಕೇಳಬಹುದು, ಈ 24,300 ಹುದ್ದೆಗಳಲ್ಲಿ ಹೈದರಾಬಾದ್ ಕರ್ನಾಟಕದವರಿಗೆ ಮಾತ್ರ ಚಾನ್ಸಾ ಅಥವಾ ಉಳಿದವರಿಗೂ ಇದೆಯಾ ಅಂತ. ಈ 24,300 ಪೋಸ್ಟ್ಗಳಲ್ಲಿ ಎಲ್ಲ ಜಿಲ್ಲೆಯವರಿಗೂ ಅವಕಾಶ ಇರುತ್ತೆ. ಹೈದರಾಬಾದ್ ಕರ್ನಾಟಕಕ್ಕೆ ಸಪ್ರೇಟ್ ಕೋಟಾ ಇರುತ್ತೆ ಅಷ್ಟೇ. ಸೊ ನೀವು ಮೈಸೂರು ಅಥವಾ ಬೆಂಗಳೂರು ಕಡೆಯವರಾಗಿದ್ದರೂ
ಈ ನೇಮಕಾತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ಕೇವಲ ಸ್ಟಾರ್ಟಿಂಗ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಉಳಿದ 32,000 ಹುದ್ದೆಗಳು ಕೂಡ ರಿಲೀಸ್ ಆಗ್ತವೆ. ಸೊ ವೇಕೆನ್ಸಿ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ಪ್ರಿಪ್ರೇಷನ್ ಬಗ್ಗೆ ಗಮನ ಕೊಡಿ. ಈಗ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟೆಷ್ಟು ಜಾಬ್ಸ್ ಇದೆ ಅಂತ ಲಿಸ್ಟ್ ನೋಡೋಣ. ಟಾಪ್ 4 ಇಲಾಖೆಗಳನ್ನು ಫಸ್ಟ್ ನೋಡೋಣ. ಸಾರಿಗೆ ಇಲಾಖೆಯಲ್ಲಿ ಹೈಯೆಸ್ಟ್ ಅಂದರೆ 6,847 ಹುದ್ದೆಗಳಿವೆ. ಇದರಲ್ಲಿ ಕಂಡಕ್ಟರ್, ಡ್ರೈವರ್, ಆಫೀಸ್ ಸ್ಟಾಫ್ ಪೋಸ್ಟ್ಗಳು ಸೇರಿವೆ. ನೆಕ್ಸ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ 5,267 ಹುದ್ದೆಗಳಿವೆ. ಇದು ಟೀಚರ್ಸ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಇಬ್ಬರಿಗೂ ಕೂಡ ಅನ್ವಯ ಆಗುತ್ತೆ. ಇನ್ನು ಇಂಧನ ಇಲಾಖೆ ಅಂದರೆ ಬೆಸ್ಕಾಂ, ಹೆಸ್ಕಾಂಗಳಲ್ಲಿ 2,400 ಮತ್ತು ಆರ್ಥಿಕ ಇಲಾಖೆಯಲ್ಲಿ 2,243 ಹುದ್ದೆಗಳಿವೆ. ಇನ್ನುಳಿದ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಮಾತನಾಡೋದಾದರೆ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ 1,725 ವೇಕೆನ್ಸಿಗಳಿವೆ. ಇಲ್ಲಿ ಡಾಕ್ಟರ್ಸ್ ಮಾತ್ರವಲ್ಲ, ಗ್ರೂಪ್ ಸಿ ಅಡಿಯಲ್ಲಿ ಬರೋ ಬಹಳಷ್ಟು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳು ಇವೆ. ಕಂದಾಯ ಇಲಾಖೆ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ 1,350 ಹುದ್ದೆಗಳಿವೆ. ನಮಗೆಲ್ಲ ಗೊತ್ತು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಇನ್ನು ಸೋಷಿಯಲ್ ವೆಲ್ಫೇರ್ ಅಡಿಯಲ್ಲಿ ಬರೋ SC ಕಲ್ಯಾಣ ಇಲಾಖೆಯಲ್ಲಿ 892 ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 794 ಹುದ್ದೆಗಳಿವೆ. ಇಲ್ಲಿ ಎಲ್ಲರಿಗೂ ಅಪ್ಲೈ ಮಾಡೋಕ್ಕೆ ಅವಕಾಶವಿರುತ್ತೆ. ಇನ್ನು ಮುಂದೆ ನೋಡಿದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ 553, RDPR ಅಂದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 351 ಪೋಸ್ಟ್ಗಳಿವೆ. ವೈದ್ಯಕೀಯ ಶಿಕ್ಷಣದಲ್ಲಿ 333, ST ಕಲ್ಯಾಣದಲ್ಲಿ 200, ನಗರ ಅಭಿವೃದ್ಧಿಯಲ್ಲಿ 185, ಸಹಕಾರ ಇಲಾಖೆಯಲ್ಲಿ 180 ಹುದ್ದೆಗಳಿವೆ. ಟೋಟಲ್ ಆಗಿ ಒಟ್ಟು 32 ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಪ್ರೂವಲನ್ನು ತೆಗೆದುಕೊಂಡಿವೆ. ಈ 24,300 ಹುದ್ದೆಗಳಲ್ಲಿ ಅತಿ ದೊಡ್ಡ ಹೈಲೈಟ್ ಏನಂದರೆ ಗ್ರೂಪ್ ಸಿ ಹುದ್ದೆಗಳು ಬರೋಬ್ಬರಿ 23,199 ಇವೆ. ಅಂದರೆ 95% ಪೋಸ್ಟ್ ಗ್ರೂಪ್ ಸಿ ಕೆಟಗರಿಗೆ ಸೇರಿವೆ. ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ತುಂಬ ಫ್ಲೆಕ್ಸಿಬಲ್ ಆಗಿದೆ. SSLC ಇಂದ ಹಿಡಿದು PUC, ITI, ಡಿಪ್ಲೊಮಾ ಮತ್ತು ಯಾವುದೇ ಡಿಗ್ರಿ ಮಾಡಿದವರಿಗೂ ಇಲ್ಲಿ ಕೆಲಸ ಇದೆ. ಇನ್ನು ಕೆಲವೊಬ್ಬರು ಕೇಳಬಹುದು, ನಾನು ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೀನಿ, ನಾನು ಅಪ್ಲೈ ಮಾಡಬಹುದಾ ಅಂತ. ನೋಡಿ ಫ್ರೆಂಡ್ಸ್, ಸಾಮಾನ್ಯವಾಗಿ ಅಧಿಸೂಚನೆ ಬಂದಾಗ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದೊಳಗೆ ನಿಮ್ಮ ರಿಸಲ್ಟ್ ಬಂದಿದ್ದರೆ ನೀವು ಖಂಡಿತ ಅಪ್ಲೈ ಮಾಡಬಹುದು. ಸೊ ಪ್ರಿಪ್ರೇಷನ್ ಮಾತ್ರ ನಿಲ್ಲಿಸಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ KPSC ತರ್ತಾ ಇರೋ ರಿಫಾರ್ಮ್ಸ್. ಮೊದಲೆಲ್ಲ ಪ್ರತಿ ಪೋಸ್ಟ್ಗೂ ಸಪ್ರೇಟಾಗಿ ಎಕ್ಸಾಮ್ ನಡೆಸಿ ರಿಸಲ್ಟ್ ಕೊಡೋಕ್ಕೆ ವರ್ಷಗಟ್ಟಲೆ ತೊಗೊಳ್ತಾ ಇದ್ದರು. ಆದರೆ ಇನ್ನು ಮುಂದೆ ಕಾಮನ್ ಎಕ್ಸಾಮ್ ಸಿಸ್ಟಮ್ ಬರಲಿದೆ. ಅಂದರೆ ಬ್ಯಾಂಕಿಂಗ್ ಅಥವಾ SSC ಎಕ್ಸಾಮ್ ಥರ ಒಂದೇ ಪರೀಕ್ಷೆ ಬರೆದು ನೀವು ಲಿಸ್ಟ್ನಲ್ಲಿರೋ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ನಲ್ಲಿ ಕೆಲಸ ಪಡಿಬಹುದು. ಈಗ ಈ ಕಾಮನ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋದಾದರೆ ಇಲ್ಲಿ ಒಟ್ಟು 2 ಪೇಪರ್ ಇರುತ್ತೆ. ಪೇಪರ್ 1 ಜನರಲ್ ನಾಲೆಜ್ GKಗೆ 100 ಮಾರ್ಕ್ಸ್. ಪೇಪರ್ 2ನಲ್ಲಿ ಜನರಲ್ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಜ್ಗೆ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. KS, FDA, STA ಮತ್ತು PDO ಇವು ಕರ್ನಾಟಕದ ಆಕಾಂಕ್ಷಿಗಳ ಆಲ್ ಟೈಮ್ ಫೇವ್ರೇಟ್ ಹುದ್ದೆಗಳು. ಈ ಬಾರಿ 24,000 ಹುದ್ದೆಗಳಲ್ಲಿ ಇವು ಕೂಡ ಇರಲಿವೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಏನಂದರೆ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಲ್ಯಾಂಡ್ ಸರ್ವೇಯರ್ ಪರೀಕ್ಷೆಗಳನ್ನು KEA ಮೂಲಕ ನಡೆಸಿ ಅಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಿದೆ. ಇನ್ನು ಈ ಎಲ್ಲ ಹುದ್ದೆಗಳಿಗೂ ನಿಗದಿಪಡಿಸಿರುವಂಥ ಏಜ್ ಲಿಮಿಟನ್ನು ನೋಡೋದಾದರೆ ಸರ್ಕಾರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದೆ. ಜನರಲ್ ಮೆರಿಟ್ನವರಿಗೆ 40 ವರ್ಷ, OBCಯವರಿಗೆ 43 ಮತ್ತು SC ST ಅವರಿಗೆ 45 ವರ್ಷದವರೆಗೂ ಅರ್ಜಿ ಸಲ್ಲಿಸೋ ಅವಕಾಶ ಇರುತ್ತೆ. ಇನ್ನು ಈ ಏಜ್ ರಿಲ್ಯಾಕ್ಸೇಷನ್ ಎಲ್ಲಿವರೆಗೆ ಇರುತ್ತೆ ಅಂತ ಕೇಳೋದಾದರೆ ಸರ್ಕಾರದ ಆದೇಶದ ಪ್ರಕಾರ ಡಿಸೆಂಬರ್ 31, 2027ರವರೆಗೆ ಬರೋ ಪ್ರತಿಯೊಂದು ನೋಟಿಫಿಕೇಷನ್ಗೂ ಈ ಬೆನಿಫಿಟ್ ಸಿಗುತ್ತೆ. ಬಹಳಷ್ಟು ಅಭ್ಯರ್ಥಿಗಳ ಕ್ವೆಶ್ಚನ್ ಏನಂದರೆ ಇನ್ನೂ ನೋಟಿಫಿಕೇಷನ್ ಯಾಕೆ ಬಂದಿಲ್ಲ ಅಂತ. ಮೇನ್ ರೀಸನ್ ಈ ರೋಸ್ಟರ್ ಫೈನಲೈಸೇಷನ್. ಒಳ ಮೀಸಲಾತಿ ಬಗ್ಗೆ ಗೌರ್ಮೆಂಟ್ ಆರ್ಡರ್ ಮಾಡಿದೆ ನಿಜ, ಆದರೆ ಈ 400 ಪಾಯಿಂಟ್ಸ್ ರೋಸ್ಟರ್ ಪ್ರಕಾರ ಲಿಸ್ಟ್ ರೆಡಿ ಮಾಡೋದು ಅಷ್ಟು ಸುಲಭವಲ್ಲ. ಈ ರೋಸ್ಟರ್ ಅಂದರೆ ಏನು ಅಂತ ಕೇಳಿದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಯಾವ ಕೆಟಗರಿಯವರಿಗೆ ಯಾವ ಕೆಲಸ ಸಿಗಬೇಕು ಅನ್ನೋ ಪ್ರೊಸೆಸ್ ಇದು. ಈ ರೋಸ್ಟರ್ ಪಟ್ಟಿ ಫೈನಲ್ ಆಗಿ ಪ್ರತಿ ಡಿಪಾರ್ಟ್ಮೆಂಟ್ಗೆ ತಲುಪಿದ ಮೇಲೇ ಅವರು ವೇಕೆನ್ಸಿ ಲಿಸ್ಟ್ ಅನ್ನು ಎಕ್ಸಾಮ್ ನಡೆಸೋ ಅಥಾರಿಟಿಗೆ ಕಳಿಸ್ತಾರೆ. ಈ ಪ್ರಕ್ರಿಯೆ ಈಗ ಫೈನಲ್ ಸ್ಟೇಜ್ನಲ್ಲಿದೆ. ಒಮ್ಮೆ ಇದು ಮುಗಿದ್ರೆ ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ನೋಟಿಫಿಕೇಷನ್ಗಳು ಹೊರಬರುತ್ತೆ. ಆದರೆ ಈಗಿರೋ ಅತಿ ದೊಡ್ಡ ಭಯ ಅಂದರೆ ಮುಂಬರುವ GBA ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ.
ಇದು ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಜೂನ್ 30ರೊಳಗೆ ಚುನಾವಣೆಯನ್ನು ನಡೆಸಬೇಕು. ಚುನಾವಣೆ ಘೋಷಣೆ ಆದ ತಕ್ಷಣ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗುತ್ತೆ. ಒಮ್ಮೆ ನೀತಿ ಸಂಹಿತೆ ಜಾರಿಯಾದರೆ ಈ ಅವಧಿಯಲ್ಲಿ ಹೊಸದಾಗಿ ಯಾವುದೇ ಅಧಿಸೂಚನೆ ಹೊರಡಿಸೋಕೆ ಸಾಮಾನ್ಯವಾಗಿ ಚಾನ್ಸ್ ಇರಲ್ಲ. ಹಾಗಾಗಿ ಎಲೆಕ್ಷನ್ ಘೋಷಣೆ ಮುಂಚೆನೇ ನೋಟಿಫಿಕೇಷನ್ ಬರಬೇಕು ಅನ್ನೋದು ಎಲ್ಲರ ಆಸೆ. ಒಂದು ವೇಳೆ ಲೇಟ್ ಆದರೆ ನಾವು ಆಗಸ್ಟ್ ಅಥವಾ ಸೆಪ್ಟೆಂಬರ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಭ್ಯರ್ಥಿಗಳ ಆತಂಕ ಏನೆಂದರೆ ಎಲೆಕ್ಷನ್ ಡೇಟ್ಸ್ ಬಂದುಬಿಟ್ರೆ ನಮ್ಮ ಗತಿ ಏನು ಅಂತ. ಹಾಗಾಗಿ ಸರ್ಕಾರ ಹತ್ತಿರ ಇರೋದು ಕೇವಲ 10ರಿಂದ 15 ದಿನಗಳು ಮಾತ್ರ. ಈ ಟೈಮ್ನಲ್ಲೇ ಅಧಿಸೂಚನೆ ಹೊರಡಿಸಬೇಕು ಅಂತ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡ್ತಾ ಇರ್ತಾರೆ. ಇನ್ನು ಈ ಎಲೆಕ್ಷನ್ನಿಂದ ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಲೇಟ್ ಆದರೆ ನಮಗೆ ಲಾಸ್ ಅಲ್ವಾ ಅಂತ ಕೇಳ್ಬೋದು. ಎಲೆಕ್ಷನ್ ಬಂದರೆ ಎಲ್ಲ ಅಧಿಕಾರಿಗಳು ಎಲೆಕ್ಷನ್ ಡ್ಯೂಟಿಗೆ ಹೋಗ್ತಾರೆ. ಆವಾಗ ನೇಮಕಾತಿ ಪ್ರಕ್ರಿಯೆ ಸುಲಭ ಆಗುತ್ತೆ. ಆದರೆ ಪಾಸಿಟಿವ್ ಆಗಿ ನೋಡೋದಾದರೆ ನಿಮಗೆ ಓದೋಕ್ಕೆ ಎಕ್ಸ್ಟ್ರಾ ಟೈಮ್ ಕೂಡ ಸಿಗುತ್ತೆ. ಆದರೆ ಸರ್ಕಾರ ಕೂಡ ಸ್ಟೂಡೆಂಟ್ಸ್ನ ಒತ್ತಾಯಕ್ಕೆ ಮಣಿದು ಬೇಗ ನೋಟಿಫಿಕೇಷನ್ ಬಿಡೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಎಕ್ಸಾಮ್ ಯಾರೇ ನಡೆಸಲಿ ಸಿಲೆಬಸ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಲಿ. ದಿನಕ್ಕೆ 6ರಿಂದ 8 ಗಂಟೆಗಳ ಕಾಲ ಓದಿ. ಮುಖ್ಯವಾಗಿ KEA ಎಕ್ಸಾಮ್ಸ್ ಪ್ರಿಪೇರ್ ಆಗುವಾಗ ಡೆಪ್ತ್ ಜಾಸ್ತಿ ಇರಲಿ. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನೇ ರೆಫರ್ ಮಾಡಿ ಮತ್ತು ಕರೆಂಟ್ ಅಫೇರ್ಸ್ಗೆ ಡೈಲಿ ಪೇಪರ್ ಓದೋದನ್ನು ಮರಿಬೇಡಿ. ಇನ್ನು ಮೆಂಟಲ್ ಎಬಿಲಿಟಿಯನ್ನು ದಿನ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಎಕ್ಸಾಮ್ನಲ್ಲಿ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ. ಹಳೆ ಕ್ವೆಶ್ಚನ್ ಸಾಲ್ವ್ ಮಾಡೋದನ್ನು ಮರಿಲೇಬೇಡಿ. ಈ 24,300 ಹುದ್ದೆಗಳು ಕೇವಲ ಸಂಖ್ಯೆಗಳಲ್ಲ, ಇದು ಸಾವಿರಾರು ಕುಟುಂಬಗಳ ಕನಸು. 32 ಡಿಪಾರ್ಟ್ಮೆಂಟ್ಸ್, ಕಾಮನ್ ಎಕ್ಸಾಮ್ ಸಿಸ್ಟಮ್ ಮತ್ತು 5 ವರ್ಷಗಳ ವಯೋಮಿತಿ ಸಡಿಲಿಕೆ ಇವೆಲ್ಲವೂ ನಿಮ್ಮ ಫೇವರ್ನಲ್ಲಿವೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಈ 32 ಇಲಾಖೆಗಳಲ್ಲಿ ನಿಮ್ಮ ಡ್ರೀಮ್ ಜಾಬ್ ಯಾವುದು ಅನ್ನೋದನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಟೈಪ್ ಮಾಡಿ. ಇದೇ ತರಹದ ಅಫಿಷಿಯಲ್ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.